ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯೋ ಪಾಲ್ ಆಫ್ ಯು ಗುಡ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ. ಇನ್ನು ನಾನು ಸ್ಯಾಟರ್ಡೇ ಅಂದರೆ ಅರ್ಲಿ ಮಾರ್ನಿಂಗ್ ಎದ್ದಿದ್ದಲ್ಲ, 1 ಗಂಟೆ ಅಷ್ಟರಲ್ಲೇ ಎದ್ಬಿಟ್ಟಿದ್ದೆ ಸ್ಯಾಟರ್ಡೇ ನೈಟು. ಸೊ ಅಂದರೆ ಫ್ರೈಡೇ ನೈಟು. ಸೊ ನಿದ್ದೆ ಆಗಿರಲಿಲ್ಲ. ಮತ್ತು ಶನಿವಾರ ಸಂಜೆ ನಾವೊಂದು ಪೂಜೆಗೆ ಹೋಗಿದ್ದು, ಅಂದರೆ ಶನಿವಾರ ಕತೆ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದು. ಒಂದು ಬರೋ ಅಷ್ಟು ನಾನು ಕಥೆಯನ್ನು ಕೇಳಿರಲಿಲ್ಲ. ಪೂಜೆ ಸ್ಟಾರ್ಟ್ ಆಗೋ ಅಷ್ಟರಲ್ಲೇ, ಇನ್ನು ಪೂಜೆ ಸ್ಟಾರ್ಟ್ ಆದರೆ ಅಲ್ಲೇ ಇರಬೇಕಾಗುತ್ತೆ, ಇನ್ನು ಕತೆ ಪೂರ್ತಿ ಕೇಳಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದ್ಸರಿ ನವಗ್ರಹ ಪೂಜೆ ಆಗೋವರೆಗೂ ಇರ್ತೀವಿ. ಒಂದೊಂದ್ಸರಿ ನನಗೂ ಕೂಡ ತಲೆ ಬರೋದಂಗೆ ಆಗ್ಬಿಟ್ಟಿತ್ತು. ಸೊ ಬೇಡ, ತುಂಬಾ ನಿದ್ದೆಗೆಟ್ಟರು, ಅದು ಅಷ್ಟು ಹೆಲ್ತ್ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಾವು ಪೂಜೆ ಸ್ಟಾರ್ಟ್ ಆಗೋ ಅಷ್ಟರಲ್ಲೇ ಬಂದ್ಬಿಟ್ಟು ಒಂದು 6:30 ಹಂಗೆ ಇಲ್ಲಿಂದ ಹೊರಟಿದ್ದು. ಒಂದು 10:30, 11 ಅಷ್ಟರಲ್ಲಿ ಹೊರಟ್ಬಿಟ್ಟು ಅಲ್ಲಿಂದ. ಸೊ ಮನೆಗೆ ಬಂದು ನಾವು ಮಲಗೋ ಅಷ್ಟರಲ್ಲಿ 11:30 ಆಗಿಬಿಟ್ಟಿತ್ತು. ಇನ್ನು ಸಂಡೇ ಅಟ್ಲೀಸ್ಟ್ ಸ್ವಲ್ಪ ನಿಧಾನಕ್ಕೆ ಎದ್ದೇಳೋಣ, ನಿದ್ದೆ ಮಾಡಿಬಿಟ್ಟು ನೀಟಾಗಿ ಅಂತ ಹೇಳ್ಬಿಟ್ಟು ನಾನಿದ್ದಾಗ ಒಂದು 8 ಏನೋ ಆಗಿತ್ತು. ನಮ್ಮ ಮನೆಯವ್ರಿಗೆ ಅವ್ರ ಆಫೀಸ್ ಅವ್ರದ್ದೇ ಒಂದು ಮದುವೆ ಇದೆ ಅಂತ ಹೇಳ್ಬಿಟ್ಟು ಅವರು ಬೇಗನೆ ಹೊರಟ್ರು. ಅವ್ರೇನು ಬ್ರೇಕ್ಫಾಸ್ಟನ್ನು ಮಾಡಲಿಲ್ಲ, ರಾಗಿ ಮಾಡಿ ರೆಡಿ ಮಾಡಿಕೊಟ್ಟಿದ್ದೆ. ಇವಾಗ ನಮಗೆ ಬ್ರೇಕ್ಫಾಸ್ಟಿಗೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅಲಸಂದೆ ಕಾಳು ಇತ್ತಲ್ಲ, ಸೊ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಎದ್ದು ಕೂತಿದ್ದೀನಿ, ಇನ್ನೂ ಲೇಟಾಗೇ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗ ಇನ್ನು ಮಕ್ಕಳು ಕೂಡ ಇವಾಗ ಅವರು ಕೂಡ ಸ್ವಲ್ಪ ಲೇಟಾಗೇ ಇದ್ದರು. ಅವರು ನೈಟ್ ಲೇಟಾಗೇ ಬಂದಲ್ಲ, ಸ್ವಲ್ಪ ಲೇಟಾಗೇ ಇದ್ದರು. ಅವರು ಕರಾಟೆಯಿಂದ ಬಂದಿದ ತಕ್ಷಣ ಇಮಿಡಿಯೇಟ್ ಹೊರಟ್ಬಿಟ್ರು, ಸ್ಕೂಲ್ಗೆ ಹೋದರು. ಸ್ಕೂಲಿಂದ ಮತ್ತೆ ಟ್ಯೂಷನಿಂದ ಕರಾಟೆ. ಅವ್ರಿಗೂ ಟಯರ್ಡ್ ಆದಂಗೆ ಅನಿಸ್ಬಿಟ್ಟಿತ್ತೇನೋ, ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಲೇಟಾಗೇ ಇದ್ದರು. ಸೊ ನಾನು ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೀನಿ. ಇನ್ನು ನಿಧಾನಕ್ಕೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಲ್ಲದೆ ಇವತ್ತು ನಾವು ಕೂಡ ವರಮಹಾಲಕ್ಷ್ಮಿ ಸೀರೆ ತೆಗಿಬೇಕು. ಸೊ ಲಕ್ಷ್ಮಿ ಸೀರೆ ತೆಗಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಸ್ವಲ್ಪ ಬೇಗನೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡೋಣ, ಸೀರೆ ಒಂದು ಆದರೆ ಸ್ಯಾರಿ ಪರ್ಚೇಸಿಂಗ್ ಅಷ್ಟೇ. ಇನ್ನು ಬೇರೆ ಏನು ತಗೊಳ್ಳೋದಕ್ಕೆ ನನ್ನ ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಇನ್ನು ಇವರು ನಾವು ಬರ್ತೀವಿ, ನಾವು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೋ, ಬಟ್ ಅವರು ಬರ್ತೀವಿ ಅಂತ ಅಂತಿರಲ್ಲ. ಸೊ ಪಾಪ ಬೇಜಾರು ಮಾಡ್ಕೊತಾರೆ ನಾವಿಬ್ಬರೇ ಹೋದ್ರೆ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವ್ರನ್ನ ಇಟ್ಕೊಂಡು ಏನೇನಾಗುತ್ತೋ ನನಗೆ ಗೊತ್ತಿಲ್ಲ, ಅದೆಷ್ಟು ಏನೇನು ಶಾಪಿಂಗ್ ಮಾಡ್ತೀನಿ ಅಂತ. ಆಲ್ಮೋಸ್ಟ್ ಶಾಪಿಂಗ್ ನೀಟಾಗಿ ಮಾಡೋದಕ್ಕಂತೂ ಇವ್ರು ಬಿಡೋದಿಲ್ಲ. ಆದಷ್ಟು ಸ್ಯಾರಿ ಒಂದು ತೊಗೊಬರ್ತೀನಿ ಅಷ್ಟೇ. ಈಗ ನಾನು ಬ್ರೇಕ್ಫಾಸ್ಟಿಗೆ ನನಗೆ ಹಸಂಡೆಕಾಯಿ ಇತ್ತು. ಸೊ ಹಸಂಡೆಕಾಯಲ್ಲಿ ಇವತ್ತು ಹಸಂಡೆಕಾಳು ಮತ್ತು ಬೇಳೆ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹಸಂಡೆಕಾಳು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ಇವಾಗ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಸಂಡೆಕಾಳೆಲ್ಲ ಬಿಡಿಸ್ಕೊಂಡು ನಾನು ಈರುಳ್ಳೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಮಾಡ್ಕೊತಾ ಇದ್ದೀನಿ. ಇನ್ನು ನನಗೆ ಉಪ್ಪಿಟ್ಟು ಮಾಡಬೇಕು ಅಂದರೆ ಕ್ಯಾರೆಟು ಆಲೂಗೆಡ್ಡೆ ಇರಲೇಬೇಕು. ತರಕಾರಿ ಇದ್ದಷ್ಟು ನನಗೆ ಉಪ್ಪಿಟ್ಟು ಮಾಡೋಕ್ಕೆ ಇಷ್ಟ ಆಗುತ್ತೆ. ಬರೀ ಪ್ಲೇನ್ ಉಪ್ಪಿಟ್ಟು ಮಾಡಿದ್ರೆ ಅಷ್ಟು ಇಷ್ಟನೂ ಆಗೋದಿಲ್ಲ. ಸೊ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಹಸಂಡೆಕಾಳು, ಅವರೆಕಾಳು, ಅವರೆಕಾಯಿ ಈ ಥರ ಇದ್ದಂಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡು ಕ್ಯಾರೆಟ್ ತೊಳೆದು ಹಾಕ್ಬಿಟ್ಟು ಉಪ್ಪಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ನಾನು ಹಸಂಡೆಕಾಳು ಮತ್ತು ಬೇಳೆ ಮಿಕ್ಸ್ ಮಾಡಿ ಒಂದು 3-4 ಟೊಮೊಟೊ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊತೀನಿ. ಸೊ ಇನ್ನು ಕ್ಯಾರೆಟು ಬೆಂದಿರುತ್ತಲ್ಲ, ಸೊ ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಬನ್ಸಿರವೆ ಮೊದಲೇ ನಾನು ಹುರಿದು ಇಟ್ಕೊಂಡಿದ್ದೆ. ಸೊ ಇವಾಗ ನೀರು ಒಂದು ಕುದಿ ಬರ್ತಿದ್ದಂಗೆ ಬನ್ಸಿರವೆ ಬಿಟ್ಟು ಸ್ವಲ್ಪನೇ ತಿರುಗುತ್ತಾ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇದೆ. ಇನ್ನು ನನಗೆ ಸಾಂಬಾರ್ಗೆ ಇಟ್ಟಿದ್ನಲ್ಲ, ಅದು ಕೂಡ ವಿಷಲ್ ಬಿಟ್ಟಿತ್ತು. ಇನ್ನು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಟ್ಟು ಒಂದು ಜಾಗಿ ತೆಂಗಿನಕಾಯಿ, ಹಾಗೆ 1-2 ಈರುಳ್ಳಿ, ಒಂದು 4 ಎಲೆ ಕರಿಬೇವು, ಹಾಗೆ ಸಾಂಬಾರು ಪೌಡ್ರು 2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ ನಾನು. ಅದು ಸ್ವಲ್ಪ ನೀರು ಹಾಕೊಂಡು ತರಿ ಹಂಗೆ ರುಬ್ಕೊಂಡು, ಆಮೇಲೆ ಟೊಮೊಟೊ ಬೆಂದಿರುತ್ತಲ್ಲ ಅದನ್ನು ಸ್ವಲ್ಪ ಆರೋದಕ್ಕೆ ಇಟ್ಬಿಟ್ಟು ಅದನ್ನು ಜಾರ್ಗೆ ಮಸಾಲೆ ಜೊತೆಗೆ ಹಾಕೊಂಡು ರುಬ್ಕೊಂಡು. ಈಗ ಇದಕ್ಕೆ ನನಗೆ ಬದನೆಕಾಯಿ ಆಲೂಗೆಡ್ಡೆ ಇದೆ. ಸೊ ಈ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಹಾಕಿದ್ರೆ. ಸೊ ಅದನ್ನು ಕಟ್ ಮಾಡ್ಕೊಂಡು ತರಕಾರಿ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಒಗ್ಗರಣೆ ಕೂಡ ಕೊಟ್ಬಿಟ್ರೆ ಸೂಪರಾಗಿರುತ್ತೆ ಸಾಂಬಾರು ಮಾತ್ರ. ಸೊ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ನನ್ನ ಮಗಳಿಗೆ ಏನೋ ಗೊತ್ತಿಲ್ಲ, ಉಪ್ಪಿಟ್ಟು ಅಂದರೆ ಅವಳು ಇಷ್ಟಪಡ್ತಾಳೆ, ನನ್ನ ಮಗನಿಗೆ ಇಷ್ಟ ಆಗೋದಿಲ್ಲ. ಇವಳಂತೂ ಉಪ್ಪಿಟ್ಟ ಅಂದ್ಕೊಂಡು ಬರ್ತಾ ಇದ್ಲು. ಸೊ ಅವರಿಗೆಲ್ಲ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಇದು ಹಾಗೆ. ಇನ್ನು ನಮ್ಮನೆಯವರು ಒಂದು 12:30, 1 ಗಂಟೆ ಅಷ್ಟರೆಲ್ಲ ಬಂದರು. ಬಟ್ ನನ್ನ ಕೆಲಸ ಇನ್ನೂ ಹಾಗೇ ಇರಲಿಲ್ಲ. ಸೊ ಅವರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವ್ರಿಗೆ ಊಟ ಎಲ್ಲ ಹಾಕ್ಕೊಟ್ಟೆ. ಸೊ ನಾವು ಊಟ ಎಲ್ಲ ಮಾಡ್ಕೊಂಡು ನಾವು ಒಟ್ಟಿಗೆ ಬಂದು ಮಲ್ಲೇಶ್ವರಂಗೆ. ಆದಷ್ಟು ನನ್ನ ಮಕ್ಳನ್ನ ಕರ್ಕೊಂಡು ಹೋದಲ್ಲಿ ಏನೂ ಶಾಪಿಂಗ್ ಮಾಡೋದಕ್ಕಾಗೋದಿಲ್ಲ ಅಂತ ನನಗೂ ಗೊತ್ತಾಯಿತು. ಬಟ್ ಸೀರೆ ಒಂದು ನೋಡೋ ನನ್ನ ಮಗಳು ತುಂಬಾ
ಖುಷಿಯಲ್ಲಿ ಇರ್ತಾಳೆ. ಅವಳಿಗೆ ಇಂಥವೆಲ್ಲ ದೇವ್ರಿಗೆ ಅದು ಇದು ತಗೋಬರೋದು ಎಲ್ಲ ಇಂಟ್ರೆಸ್ಟ್ ಇರುತ್ತೆ. ಬಟ್ ನನ್ನ ಮಗನಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅವಳು ನನ್ನ ಜೊತೆ ಓಡಾಡ್ತಾ ಇದ್ಲು. ಸ್ಯಾರಿ ಪರ್ಚೇಸಿಂಗ್ ಬಂದಾಗೂ ಅಷ್ಟೇ ನನ್ನ ಜೊತೆನೇ ಇದ್ಲು. ಇನ್ನು ಹಾಗೆ ಸ್ಯಾರಿ ಪರ್ಚೇಸಿಂಗ್ ಮುಗೀತು. ಸೊ ಸೌತೆಕಾಯಿ ಒಂದು ಸ್ವಲ್ಪ ಲಕ್ಷ್ಮೀದು ನಾವು ಏನೇ ತೊಗೊಂಡಿದ್ರು ಏನಾದ್ರು ನೋಡಿದ ತಕ್ಷಣ ಹೊಸ್ದಾಗಿ ನೋಡಿದ ತಕ್ಷಣ ತೊಗೊಂಬಿಡೋಣ ಅನ್ನೋ ಆಸೆ ಬಂದ್ಬಿಡೋದಲ್ಲ. ಸೊ ನಾನು ಒಂದಷ್ಟು ಅದು ಇದು ತೊಗೊಂಡೆ. ಸೊ ಅದಾದಮೇಲೆ ನನಗೆ ಗದ್ಗೆ ಸಾಮಾನು ತೊಗೊಳ್ಳೋಣ ಅಂತಲೇ ಬಂದಿದ್ದು. ಬಟ್ ನನ್ನ ಮಗಳೇನು ಓಡಾಡ್ತಾಳೆ. ನನ್ನ ಮಗ ಹೇಳೋದ್ನಲ್ಲ, ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಆಯಿತು ಬಿಡು, ಇನ್ನೇನು ಮಾಡೋದಕ್ಕಾಗೋದ್ರೆ ಈಗ ಸ್ಯಾರಿದೆಲ್ಲ ಮುಗೀತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನನಗೂ ಸ್ಯಾರಿ ತೊಗೊಂಡಿದ್ದೆ. ಸೊ ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನು ನನಗೆ ಗದ್ಗೆ ಸಾಮಾನೆಲ್ಲ ನಮಗೆ ನೆಲಮಂಗಲ ಸೈಡ್ ಸಿಗುತ್ತೆ. ಸೊ ನಾನು ಮಲ್ಲೇಶ್ವರಂ ಸೈಡ್ ಹೋಗ್ತೀವಿ ಅಂದರೆ ಚಾಟ್ಸ್ ಮಾತ್ರ ನಾನು ಮಿಸ್ಸೇ ಮಾಡೋದಿಲ್ಲ. ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಚಾಟ್ ಸೆಂಟರಲ್ಲಿ ಚಾಟ್ಸ್ ಮಾತ್ರ. ಸೊ ಚಾಟ್ಸ್ ತೊಗೊಂಡು ತಿನ್ಕೊಂಡು ಮತ್ತೆ ನಾವು ಹೊರಟಿದ್ದು ಬಂದು ನೆಲಮಂಗಲ ಸೈಡು. ನನ್ನ ಮಗಳಿಗೆ ಒಂದು ಚೈನ್ ಮಾಡೋಕ್ಕಿದ್ದೀವಿ ಅಂತ ಹೇಳಿದ್ನಲ್ಲ, ಸೊ ಅದನ್ನ ತೊಗೊಳ್ಳೋಣ ಅಂತ ಹೋದು. ಬಟ್ ಅವರು ಅದು ಡಿಸೈನ್ ಬೇರೆ ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ವಾಪಸ್ ರಿಟರ್ನ್ ಮಾಡಿದ್ದೀವಿ. ಸೊ ಇನ್ನೊಂದು 2 days 3 days ಆಗುತ್ತೆ ಅಂತ ಹೇಳಿದ್ರು. ಸೊ ಮತ್ತೆ ವಾಪಸ್ ಬಂದು ನನಗೆ ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟು ಮನೆಗೆ ಬಂದೆ ಅಂದರೆ ಒಂದು ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಸಮಾಧಾನ. ಸೊ ಟೀ ಇಟ್ಬಿಟ್ಟು ಹಾಗೆ ಇನ್ನು ನಾನು ಸೊ ಏನು ನನಗೆ ತಿಂಡಿ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ, ಟೈಮ್ ಕೂಡ ಇರಲಿಲ್ವಲ್ಲ. ಸೊ ಇವೇ ಮುಗಿಯೋಷ್ಟರಲ್ಲೇ ಆಗೋಗ್ಬಿಟ್ಟಿತ್ತು ನನಗೆ. ಫಸ್ಟ್ ಎಲ್ಲ ಸ್ವಲ್ಪ ಬೇಗನೆ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಲೇಟ್ ಆಗ್ತಾ ಇದೆ. ಚಕ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಅದನ್ನು ಹಾರಾಕ್ಬಿಟ್ಟು ನೀರು ಹಿಂಡ್ಕೊಂಡು ನಾಳೆ ನಾನು ಅದನ್ನೆಲ್ಲ ಹುರ್ಕೊಂಡು ಇನ್ನು ಪೌಡರ್ ಮಾಡಿಸ್ಕೋಬೇಕು. ಸೊ ನನಗೆ ಹೀಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.